ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಾರದನು ಮಾತಲಿಯನ್ನು ಪಾತಾಳಕ್ಕೆ ಕರೆದೊಯ್ದು ಅಲ್ಲಿನ ವಿಶೇಷಗಳನ್ನು ತಿಳಿಸಿದುದು. ಅಲ್ಲಿಯೂ ಮಾತಲಿಯು ಮನಸ್ಸಿಗೆ ಸರಿಯಾದ ವರನ್ನು ಸಿಕ್ಕದಿರಲು ಬೇರೆ ಕಡೆಗೆ ಹೊರಟುದು ಎಂಬ 99ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಮಾತಲಿ, ಅದು ಅಲ್ಲಿ ಪಾತಾಳವೆಂಬ ನಗರವು ಕಾಣಿಸುತ್ತಿರುವುದು ನೋಡು. ಇದು ನಾಗಲೋಕಕ್ಕೆ ನಟ್ಟ ನಡುವೆ ನಾಭಿಸ್ಥಾನದಲ್ಲಿ ಇರತಕ್ಕದು. ಅನೇಕ ದೈತ್ಯರಿಂದಲೂ ದಾನವರಿಂದಲೂ ಸೇವಿತವಾದುದು. ಭೂಸಂಚಾರಿಗಳಾದ ಭೂತಗಳು ಜಲವೇಗದಿಂದ ಸೆಳೆಯಲ್ಪಟ್ಟು ಇಲ್ಲಿಗೆ ಬಂದಾಗ ಮಹಾ ಭಯದಿಂದ ಅರಚಿಕೊಳ್ಳುವವು. ಜಲವೇ ಆಹಾರವಾಗಿ ಉಳ್ಳ ಅಸುರಾಗ್ನಿ ಅಂದರೆ ಬಡಬಾಗ್ನಿ ಎಂಬುದೊಂದು ಬೆಂಕಿಯು ಇದರೊಳಗೆ ಸದಾ ಉರಿಯುತ್ತಿರುವುದು. ತನ್ನ ಕರ್ತವ್ಯ ಕಾರ್ಯಕ್ಕೆ ಕಟ್ಟುಬಿದ್ದು ಸದಾ ಅಲ್ಲಿಯೇ ಅಡಗಿರುವ ಆ ಅಗ್ನಿಯು ಅದು ತನಗೆ ದೈವಕಲ್ಪಿತವಾದ ಬಂಧನದಂತೆ ತಿಳಿದುಕೊಂಡಿರುವನು. ದೇವತೆಗಳು ಶತ್ರು ಜಯಕ್ಕಾಗಿ ಅಮೃತವನ್ನು ಆಗಾಗ ಪಾನ ಮಾಡಿ ಉಳಿದುದನ್ನು ಇಲ್ಲಿ ಕೂಡಿಡುತ್ತಿರುವರು. ಇದರಿಂದಲೇ ಚಂದ್ರನಿಗೆ ಆಗಾಗ ವೃದ್ಧಿ ಕ್ಷಯಗಳು ಕಾಣುವವು. ಅದು ಅಲ್ಲಿ ಕುದುರೆಯ ಮುಖದಿಂದ ಕೂಡಿದ ಸುವರ್ಣನೆಂಬ ಹೆಸರುಳ್ಳ ಆದಿತ್ಯನು ಪ್ರತಿ ಪರ್ವಕಾಲದಲ್ಲಿಯೂ ತನ್ನ ಶಬ್ದಗಳಿಂದ ದಿಕ್ಕುಗಳನ್ನೆಲ್ಲ ತುಂಬುತ್ತಾ ಉದಿಸುತ್ತಿರುವನು. ಇಲ್ಲಿ ಹಯಗ್ರೀವನೆಂಬ ವೇದಸ್ವರೂಪಿಯಾದ ದೇವತೆಯು ಅಂದರೆ ವಿಷ್ಣುವು ವೇದ ವಾಕ್ಕುಗಳಿಂದ ಪ್ರಪಂಚವನ್ನು ತುಂಬುತ್ತಾ ಪ್ರತಿ ಯುಗ ಸಂಧಿ ಕಾಲದಲ್ಲಿ ಆವಿರ್ಭವಿಸುತ್ತಿರುವನು. ಜಲಮೂರ್ತಿಗಳೆನಿಸಿದ ಚಂದ್ರಾದಿಗಳೆಲ್ಲರಿಗೂ ಇಲ್ಲಿ ಪತನವಾಗುವುದರಿಂದಲೇ ಈ ಉತ್ತಮವಾದ ಪುರವನ್ನು ಪಾತಾಳವೆಂದು ಕರೆಯುವರು. ಐರಾವತವೆಂಬ ಆನೆಯು ಇದರಿಂದ ಶೀತಲವಾದ ನೀರನ್ನೆತ್ತಿ ಲೋಕಕ್ಷೇಮಕ್ಕಾಗಿ ಮೇಘಗಳಲ್ಲಿ ಇಡುವುದು. ಅದನ್ನೇ ಇಂದ್ರನು ಮಳೆಯಾಗಿ ಸುರಿಸುವನು. ಗಜರಾಜನೆನಿಸಿದ ಐರಾವತವು ವಾಮನ, ಕುಮುದ, ಅಂಜನವೆಂಬ ಇತರ ಮಹಾ ದಿಗ್ಗಜಗಳು ಸುಪ್ರತೀಕವೆಂಬ ಇಲ್ಲಿನ ಆನೆಯ ವಂಶದಲ್ಲಿ ಜನಿಸಿದವುಗಳು. ಅನಾನಾ ರೂಪವುಳ್ಳ ತಿಮಿಗಳು, ವಿಚಿತ್ರ ಆಕಾರವುಳ್ಳ ಇತರ ಜಲಚರಗಳು ಇಲ್ಲಿನ ಜಲದಲ್ಲಿ ಚಂದ್ರ ಕಿರಣಗಳನ್ನೇ ಪಾನ ಮಾಡುತ್ತಾ ವಾಸಿಸುತ್ತಿರುವವು. ಇಲ್ಲಿ ಪಾತಾಳವಾಸಿಗಳಾದ ಪ್ರಾಣಿಗಳು ಹಗಲಿನಲ್ಲಿ ಸೂರ್ಯ ಕಿರಣಗಳಿಂದ ಮರಣ ಹೊಂದಿ ರಾತ್ರಿಯಲ್ಲಿ ತಿರುಗಿ ಬದುಕಿಕೊಳ್ಳುವವು. ಇಲ್ಲಿ ಚಂದ್ರನು ಪ್ರತಿದಿನವೂ ಉದಿಸುತ್ತಾ ತನ್ನ ಕಿರಣಗಳೆಂಬ ಕೈಗಳಿಂದ ಅಮೃತವನ್ನು ಸ್ಪರ್ಶಿಸಿ ಅದೇ ಕೈಗಳಿಂದ ಸತ್ತ ಪ್ರಾಣಿಗಳನ್ನು ಸ್ಪರ್ಶಿಸಿ ಅವುಗಳನ್ನು ಬದುಕಿಸುವನು. ಅಧರ್ಮ ನಿರತನಾದ ಅನೇಕ ದೈತ್ಯರು ಇಲ್ಲಿ ಕಾಲವಶದಿಂದ ಇಂದ್ರನಿಂದ ಸಕಲೈಶ್ವರ್ಯವು ಅಪಹರಿಸಲ್ಪಡಲು ಬದ್ಧರಾಗಿ ಎಷ್ಟು ಕಷ್ಟಭಾಗಿಗಳಾದರು. ಇಲ್ಲಿ ಸರ್ವಭೂತಪತಿಯಾದ ಭೂತಪತಿ ಎಂಬ ಮಹೇಶ್ವರನು ಸಮಸ್ತ ಭೂತಗಳ ಕ್ಷೇಮಾರ್ಥವಾಗಿ ದೊಡ್ಡ ತಪಸ್ಸನ್ನು ಆರಂಭಿಸಿದನು. ಇಲ್ಲಿ ಗೋವೃತನೆಂಬ ಉತ್ತಮ ವ್ರತವನ್ನು ಹಿಡಿದವರು, ವೇದಾಧ್ಯಯನದಿಂದ ಕೇವಲ ಕೃಷನಾಗಿ ದುರ್ಬಲ ದೇಹವುಳ್ಳವರು, ತಪಸ್ಸಿನಿಂದಲೇ ಸ್ವರ್ಗವನ್ನು ಸಾಧಿಸಿದವರು ಆದ ಮಹರ್ಷಿಗಳು ಅದೆಷ್ಟೋ ಮಂದಿ ವಾಸ ಮಾಡುವರು. ಎಲ್ಲಿಯೋ ಒಂದು ಕಡೆ ಮಲಗುವುದು, ಸಮಯಕ್ಕೆ ಸಿಕ್ಕಿದುದನ್ನು ತಿನ್ನುವುದು, ಕೈಗೆ ಸಿಕ್ಕಿದುದರಿಂದ ಮೈಯನ್ನು ಮರೆಸಿಕೊಳ್ಳುವುದು, ಇಂತಹ ನಿಯಮವೇ ಗೋವೃತವೆನಿಸುವುದು. ಓ ಮಾತಲಿ, ಚೆನ್ನಾಗಿ ನೋಡು. ಇದರಲ್ಲಿ ನಿನ್ನ ಮನಸ್ಸಿಗೆ ಒಪ್ಪುವಂತೆ ಗುಣದಿಂದ ಮೇಲಾದ ವರನು ಯಾವನಾದರೂ ಇರುವನೋ ನೋಡು. ನಾನು ಪ್ರಯತ್ನಪಟ್ಟು ಅವನು ನಿನ್ನ ಮಗಳನ್ನು ವರಿಸುವಂತೆ ಮಾಡುವೆನು. ಇದು ಇಲ್ಲಿ ಜಲದಲ್ಲಿ ಸ್ಥಾಪಿತವಾಗಿ ಕಾಂತಿಯಿಂದ ಜ್ವಲಿಸುತ್ತಿರುವ ಈ ಅಂಡವೊಂದು ಕಾಣುವುದಲ್ಲವೇ? ಇದು ಪ್ರಜಾಕ್ಷಯಕರವಾದ ಪ್ರಳಯ ಕಾಲದವರೆಗೂ ಒಡೆಯುವುದೂ ಇಲ್ಲ, ಆ ಸ್ಥಳದಿಂದ ಕದಲುವುದೂ ಇಲ್ಲ. ಇದರ ಉತ್ಪತ್ತಿಯನ್ನಾಗಲಿ ನಾಶವನ್ನಾಗಲಿ ಕುರಿತು ದೊಡ್ಡವರು ಯಾರಾದರೂ ಹೇಳಿದುದನ್ನು ನಾನು ಕೇಳಿಲ್ಲ. ಇದರ ತಂದೆ ತಾಯಿಗಳು ಯಾರೆಂಬುದನ್ನು ಯಾರೂ ಕಂಡವರಿಲ್ಲ. ಓ ಮಾತಲಿ, ಪ್ರಳಯ ಕಾಲದಲ್ಲಿ ಇದರಿಂದಲೇ ದೊಡ್ಡ ಕಾಗ್ನಿ ಎಂಬುದು ಹೊರಟು ಚರಾಚರಗಳಿಂದ ಕೂಡಿದ ತ್ರೈಲೋಕ್ಯವನ್ನು ದಹಿಸಿ ಬಿಡುವುದು ಎಂದನು. ನಾರದನು ಹೇಳಿದ ಈ ವರ್ಣನೆಗಳನ್ನೆಲ್ಲ ಕೇಳಿದ ಮೇಲೆ ಮಾತಲಿಯು, ಮಹರ್ಷಿ, ಇಲ್ಲಿ ನನಗೆ ಯಾವನು ತೃಪ್ತಿಕರನಾದ ವರನು ತೋರಲಿಲ್ಲ. ಬೇರೆಲ್ಲಿಗಾದರೂ ಹೋಗಿ ನೋಡುವೆವು ಎಂದನು. ಗಮನಿಸಿದರೆ ಕಣ್ವರು ಹೇಳುತ್ತಿರುವ ಈ ಕಥೆಗೂ ಮುಂದೆ ನಡೆಯಲಿರುವ ಯುದ್ಧಕ್ಕೂ ಸಂಬಂಧವೇನು? ಹಿಂದಿನ ಅಧ್ಯಾಯದಲ್ಲಿ ಕಣ್ವರು ಆ ವರುಣ ಲೋಕದಲ್ಲಿದ್ದ ಗಾಂಧೀವ ಧನುಸ್ಸನ್ನು ತೋರಿಸಿದರು. ನೆನಪಿರಲಿ, ಆ ಗಾಂಧೀವ ಧನುಸ್ಸೇ ಇಂದು ಅರ್ಜುನನ ಕೈಯಲ್ಲಿ ಇರುವುದು.
ಅದೇ ರೀತಿಯಾಗಿ ಮನುಷ್ಯ ಲೋಕದಲ್ಲಿ ನಾವು ಕಾಣುವಂತಹ ವೈಭೋಗಗಳನ್ನೇ ಗಮನಿಸಿಕೊಂಡು ಅದೇ ಶ್ರೇಷ್ಠವೆಂದು ಭಾವಿಸಿ ಅದನ್ನೇ ಪಡೆಯುವುದಕ್ಕಾಗಿ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುತ್ತೇವೆ. ಆದರೆ ನಮ್ಮ ಕಣ್ಣಿಗೆ ಈ ಮಾನವ ಲೋಕದಲ್ಲಿ ಕಾಣಿಸುತ್ತಿರುವ ಈ ಐಶ್ವರ್ಯವು ಅದೆಷ್ಟು ತುಚ್ಛವಾದುದು. ಈ ಐಶ್ವರ್ಯದ ಕೋಟಿ ಕೋಟಿ ಅನಂತ ಪಾಲು ಹೆಚ್ಚಿನ ಐಶ್ವರ್ಯವು ಇಡೀ ಬ್ರಹ್ಮಾಂಡದಲ್ಲೇ ತುಂಬಿಕೊಂಡಿದೆ. ಅದೆಷ್ಟು ಗ್ರಹ ನಕ್ಷತ್ರಗಳಿವೆ, ಅದೆಷ್ಟು ಭೂಮಿಯಂತೆ ವಾಸ ಮಾಡುವ ಲೋಕಗಳಿವೆ, ಅದೆಷ್ಟು ಪ್ರಪಂಚ ಲೋಕಗಳಿವೆ, ಚಿನ್ನದ ಗ್ರಹಗಳೇ ಇವೆ. ಹೀಗಿರುವಾಗ ಇಲ್ಲಿ ಅಲ್ಪ ಸ್ವಲ್ಪ ಚಿನ್ನಕ್ಕಾಗಿ, ಅಲ್ಪ ಸ್ವಲ್ಪ ಭೂಮಿಗಾಗಿ, ಐಶ್ವರ್ಯಕ್ಕಾಗಿ ಮಾಡಬಾರದ ಕೆಲಸವನ್ನು ಮಾಡಿ ನಾವು ಹೊಡೆದಾಡುವುದು ಅದೆಷ್ಟರ ಮಟ್ಟಿಗೆ ಸರಿ? ವಿವೇಚನೆ ವಿವೇಕ ಇದ್ದವರಿಗೆ ಮಾತ್ರವೇ ಅದು ಅರ್ಥವಾಗಬಲ್ಲದು. ಕ್ಷಣಿಕವಾದ ಮಾನವನ ಜೀವಿತ ಕಾಲದಲ್ಲಿ ಅದೆಷ್ಟು ಮಾಡಬಾರದ ಕೆಲಸಗಳನ್ನು ನಾವು ಮಾಡುತ್ತೇವೆ ಎಂಬುದರ ವಿವೇಕ ಸ್ವಲ್ಪವಾದರೂ ಉಂಟಾದರೆ ಆಗ ಸಹಜವಾಗಿಯೇ ಇಲ್ಲಿ ನಮಗೆ ಭಗವಂತ ಕೊಟ್ಟಿರುವುದನ್ನೇ ಆನಂದದಿಂದ ಅನುಭವಿಸುತ್ತಾ ಈ ಲೋಕಕ್ಕೆ ವಿದಾಯ ಹೇಳುವುದು ಮುಖ್ಯವಲ್ಲವೇ? ಇದು 99ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.